ಆಸರ್ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕರ್ತನ ನಾಮದ ಮಹತ್ವಗಳ ಬಗ್ಗೆ ನಾವು ತಿಳಿತಾ ಬರ್ತಾ ಇದ್ದೇವೆ. ಹಲವಾರು ಸಂಚಿಕೆಗಳಲ್ಲಿ ಆತನ ಗುಣಾತಿಶಯಗಳ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ. ಪ್ರಿಯರಿ, ಒಂದು ಕಾರ್ಯಕ್ರಮ ಅನೇಕರಿಗೆ ಒಂದು ಆಶೀರ್ವಾದದಾಯಕವಾಗಿತ್ತು ನಾನು ಕೇಳಿದ್ದೇನೆ. ಹೌದು ಪ್ರಿಯ ವೀಕ್ಷಕರೇ, ಈ ಒಂದು ಕರ್ತನ ನಾಮದ ಬಗ್ಗೆ ನಾವು ವಿಶೇಷವಾಗಿ ಆತನನ್ನು ಸ್ತುತಿಸುವಂಥ ಸಮಯದಲ್ಲಿ, ಆತನ ಕೊಂಡಾಡುವಂಥ ಸಮಯದಲ್ಲಿ, ಆತನ ಆರಾಧನೆ ಮಾಡೋ ಸಮಯದಲ್ಲಿ ನಾವು ಅನೇಕ ಆತನ ಒಂದು ನಾಮಗಳನ್ನು ಹಿಡ್ಕೊಂಡು ನಾವು ಆತನ ಆರಾಧನೆ ಮಾಡ್ತೇವೆ. ಆದರೆ ಒಮ್ಮೊಮ್ಮೆ ನಮಗೆ ಅದರ ಆ ನಿಜವಾದ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಈ ಒಂದು ಕಾರ್ಯಕ್ರಮ ಮೂಲಕ ಅನೇಕ ಆತನ ಒಂದು ನಾಮದ ಬಗ್ಗೆ ನಾವು ಆತನ ಆರಾಧಿಸೋದಕ್ಕಾಗಿ ನಾವು ಅನೇಕ ಉಪಯೋಗಿಸುವಂಥ ಆತನ ಆ ಒಂದು ಹೆಸರಿನ ಬಗ್ಗೆ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಾಗಿ ಇದು ಸಹಾಯವಾಗಿತ್ತು. ಪ್ರಿಯ ವೀಕ್ಷಕರೇ, ಇಂದು ಕೂಡ ನಮ್ಮದಲ್ಲಿ ಆತನ ನಾಮ ವಿಶೇಷತೆಯ ಬಗ್ಗೆ ತಿಳಿಪಡಿಸುವುದಕ್ಕಾಗಿ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜಿ ಅಬ್ರಾಮ್ ಬಂದಿರ್ತಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರ್ ಟಿವಿ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮಗೆ ಸ್ವಾಗತ. ಪಾಸ್ಟರ್, ನಾವು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಆತನ ಒಂದು ವಿಶೇಷತೆ ಬಗ್ಗೆ, ಆತನ ನಾಮ ವಿಶೇಷತೆ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ. ನಿಜವಾಗಿ ಪಾಸ್ಟರ್ ಅದೊಂದು ಆಶೀರ್ವಾದಕವಾಗಿದೆ. ಯಾಕೆಂದರೆ ನಾವು ಆತನ ಆರಾಧನೆ ಮಾಡ್ತೇವೆ, ಆದರೆ ಕೆಲವು ಹಾಡುಗಳಲ್ಲಿ ಬರ್ತದೆ ಆತನ ಒಂದು ಕೆಲವು ನಾಮಗಳು, ಆದರೆ ಅದರ ಅರ್ಥ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಅದರ ನಿಜವಾದ ಅರ್ಥಗಳನ್ನು ನಾವು ತಿಳಿದುಕೊಳ್ಳೋದಕ್ಕಾಗಿ ಯಾವ ರೀತಿಯಲ್ಲಿ ಆ ಹೆಸರು ಆತನಿಗೆ ಬಂತು, ಯಾವ ರೀತಿಯಾಗಿ ಯಾವ ಒಂದು ಉದ್ದೇಶಕ್ಕಾಗಿ ಆ ಒಂದು ಹೆಸರಿನ ಆತನ ಕರೀತಾರೆ, ಅದರ ಅರ್ಥ ಏನು, ಅದರ ಸರಿಯಾದ ಒಂದು ವಿವರಣೆ ನಮಗೆ ಕೊಡ್ತಾ ಬಂದಿದ್ದೀರಿ ಅಷ್ಟೇ. ಇಂದು ಅಷ್ಟೇ ನೀವು ಯಾವೊಂದು ವಿಶೇಷತೆ ಬಗ್ಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಕಲಿತಿದ್ದೇವೆ. ಬಹಳಷ್ಟು ಶೀರ್ಷಿಕೆಗಳು ಅಥವಾ ಆತನಿಗೆ ಇರುವಂಥ ಟೈಟಲ್ಸ್, ಅವುಗಳ ಬಗ್ಗೆ ಕಲಿತಾ ಬಂದಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ದೇವರನ್ನ ಕರೆಯುವಂಥದ್ದು ಯೆಹೋವ ಎಂಬುದಾಗಿ, ಇರುವಾತನು ಅಷ್ಟೇ ಅರ್ಥ. ಇನ್ನು ಎಲ್ ಶಡಾಯ್ ಎಂಬುದಾಗಿಯೂ ಅಥವಾ ಎಲೋಹಿಮ್ ಎಂಬುದಾಗಿಯೂ ಅಥವಾ ನಮಗೆ ಅಡೋನಾಯಿ ಎಂಬುದಾಗಿಯೂ, ಇನ್ನು ಯೆಹೋವ ನಾಮಕ್ಕೆ ಇರುವಂಥ ಯೆಹೋವ ನಾಮದೊಂದಿಗೆ ಸೇರಿರುವಂಥ ಕೆಲವು ಟೈಟಲ್ಸ್ ಬಗ್ಗೆಯೂ ನಾವು ಕಲಿತಾ ಬಂದಿದ್ದೆವು. ಇವತ್ತು ಮತ್ತೊಂದು ಟೈಟಲನ್ನು ನಾವು ಕಲಿಯುವುದಕ್ಕೆ ಇದ್ದೇವೆ. ನಾವು ಅದಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ನಾನು ಓದಿಸುವಂಥ ಈ ವಾಕ್ಯ, ಈ ಹೆಸರು ಅಥವಾ ಈ ಒಂದು ಟೈಟಲ್ ಸತ್ಯವೇದದಲ್ಲಿ ಮೊದಲು ಕಾಣುವಂಥ ಸ್ಥಳ. ನಮಗೆ ಓದಿಕೊಳ್ಳೋಣ. ಆದಿಕಾಂಡ 14:18 ನಾವು ಓದಿಕೊಳ್ಳುವಂಥವರಾಗಿರೋಣ. ಆದಿಕಾಂಡ 14:18. ಸಾಲೇಮಿನ ಅರಸನಾದ ಮೆಲ್ಕಿಜೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಾತ್ಮನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ. ಸಾಕು, ನಂತರ ಮತ್ತೆ ಕೂಡ ಓದಬೇಕು 19-20, ಆದರೆ ನಂತರ ಓದಿಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ಸಾಲೇಮಿನ ಅರಸನಾದ ಮೆಲ್ಕಿಜೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವಾದಿಸಿದನು. ನೋಡಿ, ನಮ್ಮ ಇವತ್ತಿನ ಒಂದು ಸ್ಟಡಿಯ ಆ ನಾಮ ಅಂತ ಹೇಳಿದರೆ ಪರಾತ್ಪರನಾದ ದೇವರು. ನೋಡಿ, ಬಹಳಷ್ಟು ಶುದ್ಧ ಕನ್ನಡ ಭಾಷೆಯನ್ನು ಉಪಯೋಗಿಸುವವರಿಗೆ ಪರಾತ್ಪರ ಅಂದರೆ ಏನು ಅಂತ ಗೊತ್ತಿಲ್ಲ. ನಾವು ಮೊದಲು ನಮ್ಮ ಭಾಷೆಯಲ್ಲಿ ಪರಾತ್ಪರ ಅಂದರೆ ಏನು ಅಂತ ನೋಡಿಕೊಂಡು ನಂತರ ಇದರ ಮೂಲ ಭಾಷೆಯಲ್ಲಿ ಇರುವಂಥ ಹೆಸರನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ಪರಾತ್ಪರ ಅಂದರೆ ಶುದ್ಧ ಕನ್ನಡದ ಅದರ ಅರ್ಥ ಉನ್ನತೋನ್ನತನು ಅಥವಾ ಅತ್ಯುನ್ನತನು, ಮಹೋನ್ನತನು. ಅಂದರೆ ಉನ್ನತನೂ ಅಲ್ಲ, ಎಲ್ಲಕ್ಕಿಂತಲೂ ಉನ್ನತೋನ್ನತಗಳಲ್ಲಿ ಅಥವಾ ಮಹೋನ್ನತದಲ್ಲಿ ಅಥವಾ ಅತ್ಯುನ್ನತಗಳಲ್ಲಿ ಅಂತ, ಎಲ್ಲಕ್ಕಿಂತಲೂ ಮೇಲೆ ಇರುವಾತನು ಎಂಬುದು ಅದು ಪರಾತ್ಪರ ಎಂಬುದಾಗಿ ಇರುವಂಥ ಶಬ್ದದ ಅರ್ಥ. ಪರಾತ್ಪರನಾದ ದೇವರು, ಇದಕ್ಕೆ ಇಂಗ್ಲೀಷಲ್ಲಿ ದಿ ಮೋಸ್ಟ್ ಹೈ ಗಾಡ್ ಅಂತ ಹೇಳ್ತಾರೆ. ದಿ ಮೋಸ್ಟ್ ಹೈ, ಅತ್ಯುನ್ನತನಾದ ದೇವರು. ಹಾಗಾಗಿ ನಮಗೆ ಕನ್ನಡ ಭಾಷೆಯ ಅರ್ಥವೇ ಅನೇಕರಿಗೆ ಗೊತ್ತಾಗದೇ ಇರೋದರಿಂದ ಇದರ ಮೂಲ ಭಾಷೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ನೀವು ಈಗಾಗಲೇ ಹೇಳಿದ ಹಾಗೆ ನಾವು ಹಾಡುಗಳಲ್ಲಿ ಎಲ್ಲ ನಾವು ಅನೇಕ ನಾಮಗಳ ಬಗ್ಗೆ ಎಲ್ಲ ನಾವು ಇದರ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥ ದೇವರ ಭಕ್ತರುಗಳು ಬರೆದಂಥ ಹಾಡುಗಳನ್ನೆಲ್ಲ ಹಾಡುವಾಗ ಹಾಡ್ತೇವೆ ವಿನಃ ಅದರ ಅರ್ಥ ಗೊತ್ತಿರೋದಿಲ್ಲ. ಆದರೆ ಮೂಲ ಭಾಷೆಯ ಅರ್ಥ ಗೊತ್ತಿರಬೇಕು ಅಂತ ಹೇಳಿದರೆ ಮೊದಲು ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಗೊತ್ತಿರೋದಿಲ್ಲ. ನಮ್ಮ ಭಾಷೆಯಲ್ಲಿ ಬಳಸುವಂಥ ಶಬ್ದದ ಅರ್ಥವೇ ನಮಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದರೆ ಕೆಲವು ಶಬ್ದಗಳು ಭಾಳ ಟಫ್ ಆಗಿರುವಂಥ ಶಬ್ದಗಳಾಗಿರ್ತವೆ. ಇರಲಿ, ನಾವು ನೋಡಿದ್ದೇವೆ ಪರಾತ್ಪರ ಅಂದರೆ ಅತ್ಯುನ್ನತನು ಅಥವಾ ಮಹೋನ್ನತನು ಅಥವಾ ಉನ್ನತೋನ್ನತನು ಎಂಬುದಾಗಿ. ಇದರ ಇಂಗ್ಲೀಷ್ ಭಾಷಾಂತರ ಹೇಗಿದೆ ಅಂತ ಹೇಳಿದರೆ ದಿ ಮೋಸ್ಟ್ ಹೈ ಗಾಡ್. ಆದರೆ ಇದರ ಮೂಲ ಭಾಷೆ ಇಬ್ರಿಯ ಭಾಷೆಯಲ್ಲಿ ಇದಕ್ಕೆ
ಎಲ್ ಎಲಿಯೋನ್ ಎಂಬುದಾಗಿ ಹೇಳ್ತಾರೆ. ಈ ಎಲ್ ಎಲಿಯೋನ್ ಎಂಬಂಥದ್ದು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹಾಡುವುದಕ್ಕೆ, ದೇವರನ್ನ ಹಾಡಿ ಆರಾಧಿಸಿ ಸ್ತುತಿಸುವುದಕ್ಕೆಲ್ಲ ಉಪಯೋಗಿಸುವಂಥ ಅನೇಕ ಹಾಡುಗಳಲ್ಲಿ ಇರುವಂಥ ಒಂದು ಶಬ್ದವಾಗಿದೆ. ಆದರೆ ಅದರ ಪ್ರಾರಂಭ ಸತ್ಯವೇದದಲ್ಲಿ ಇಲ್ಲಿ ನಾವೇನು ಆದಿಕಾಂಡ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದಿದ್ದೇವೆ, ಅಲ್ಲಿ ಇದರ ಪ್ರಾರಂಭ ಪರಾತ್ಪರ ದೇವರು ಎಂಬಂಥ ಉಚ್ಚಾರದ ಪ್ರಾರಂಭವನ್ನು ನಾವು ಅಲ್ಲಿ ನೋಡ್ತೇವೆ. ಇನ್ನು ಬೈಬಲಿನಲ್ಲಿ ಸುಮಾರು 19 ಬಾರಿ ಈ ಪರಾತ್ಪರ ದೇವರು ಅಥವಾ ಅತ್ಯುನ್ನತನಾದಂಥ ದೇವರು, ಎಲ್ಲ ಭಾಷೆಗಳಲ್ಲಿ ಪರಾತ್ಪರ ಅಂತ ಇರುವುದಿಲ್ಲ, ನಮ್ಮ ಭಾರತೀಯ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅತ್ಯುನ್ನತನು ಅಥವಾ ಮಹೋನ್ನತನು ಎಂಬಂಥ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಮೂಲ ಭಾಷೆಯಲ್ಲಿ ಎಲ್ ಎಲಿಯೋನ್ ಎಂಬುದಾಗಿ ನಾವು ನೋಡ್ತೀವಿ. ಎಲ್ ಎಲಿಯೋನ್ ಯೆಹೋವ ಎಂಬುದಾಗಿ, ಅಥವಾ ಪರಾತ್ಪರ ದೇವರಾದ ಯೆಹೋವನು ಅಥವಾ ಪರಾತ್ಪರ ದೇವರು ಎಂಬುದಾಗಿ ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಯಾರಿಗೆ? ಅಬ್ರಹಾಮನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರ ದೇವರ ಯಾಜಕನಾಗಿದ್ದನು. ಅಂದರೆ ಇವನು ಅತ್ಯುನ್ನತನಾದ ದೇವರ ಯಾಜಕನಾಗಿದ್ದನು. ಈ ಮೆಲ್ಕಿಜೆದೇಕನ ಬಗ್ಗೆ ತುಂಬ ವಿಷಯಗಳಿದ್ದಾವೆ, ನಮಗೆ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ, ಆದರೂ ಜಸ್ಟ್ ಒಂದು ಮಾತನ್ನು ಹೇಳ್ತಾ ಹೋಗ್ತೇನೆ. ಈ ಮೆಲ್ಕಿಜೆದೇಕನನ್ನು ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಛಾಯೆ ಅಥವಾ ಕ್ರಿಸ್ತನ ಒಂದು ನೆರಳಿನ ಥರ ಆತನನ್ನು ಉಪಯೋಗಿಸಿರುವಂಥದ್ದನ್ನು ನೋಡ್ತೇವೆ. ಇನ್ನು 110ನೇ ಕೀರ್ತನೆಯಲ್ಲಿ ಕೂಡ ಆತನ ಬಗ್ಗೆ ಪ್ರವಾದನೆ ಉಂಟು. ಬರಲಿರುವ ಕ್ರಿಸ್ತನು ಮೆಲ್ಕಿಜೆದೇಕನ ತರಹ ಸದಾಕಾಲಕ್ಕೂ ಯಾಜಕನಾಗಿರುವನು ಅಥವಾ ದೇವರ ಕುಮಾರನು ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆ ಮತ್ತು ಈ ಮೆಲ್ಕಿಜೆದೇಕನ ಮೂಲಕ ಕ್ರಿಸ್ತನನ್ನು ತೋರಿಸಿಕೊಡುವಂಥ ಕೆಲಸವನ್ನು ಪವಿತ್ರಾತ್ಮನು ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಬೋದು. ಈಗ 19 ಮತ್ತು 20ನೇ ವಾಕ್ಯವನ್ನು ಕೂಡ ಓದಿಕೊಳ್ಳಿ. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಹ್ಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಆತ ಅಬ್ರಾಹ್ಮನನ್ನು, ಅಂದರೆ ಇನ್ನೂ ಕೂಡ ಆತನ ಹೆಸರು ಅಬ್ರಹಾಮ ಎಂಬುದಾಗಿ ದೇವರು ಬದಲಾಯಿಸಿರಲಿಲ್ಲ, ಇನ್ನು ಅಬ್ರಾಹ್ಮನೇ ಇದ್ದ. ಆ ಕಾಲದಲ್ಲಿ ಇನ್ನೂ ಕೂಡ ಅಬ್ರಹಾಮ ಬರೇ ಅಬ್ರಾಹ್ಮನಾಗಿ ಇದ್ದ. ಆತನಿಗೆ ಇದಾಗಿ ಇನ್ನೂ ಕೆಲವಾರು ವರ್ಷಗಳ ನಂತರ ದೇವರು ಆತನ ಹೆಸರನ್ನು ಅಬ್ರಹಾಮ ಎಂಬುದಾಗಿ ಬದಲಾಯಿಸ್ತಾರೆ. ಈಗ ನೋಡಿ, ಈ ಮೆಲ್ಕಿಜೆದೇಕ ಸಾಲೇಮಿನ ಅರಸ, ಅಂದರೆ ಯೆರೂಸಲೇಮಿನ ಅರಸ ಅಂತ ಹಳೆಯ ಹೆಸರು ಸಾಲೇಮ್ ಎಂಬುದಾಗಿ. ಆ ಅರಸನಾದಂಥ ಆತ ದೇವರ ಸೇವಕನಾಗಿದ್ದ, ದೇವರ ಯಾಜಕನಾಗಿದ್ದ, ದೇವರ ಭಕ್ತನಾಗಿದ್ದ, ಅಥವಾ ಸೃಷ್ಟಿಕರ್ತನನ್ನು ಹಿಂಬಾಲಿಸುವಂಥ ಮನುಷ್ಯನಾಗಿದ್ದ. ಆತ ರಾಜನಾಗಿದ್ದರೂ ಕೂಡ ಆತ ರಾಜತ್ವ ಪದವಿಗಿಂತಲೂ ಆತ ದೇವರನ್ನು ಆರಾಧನೆ ಮಾಡುವುದರಲ್ಲಿ ಮುಂದೆ ಇದ್ದ ಎಂಬುದಾಗಿ ನೋಡ್ತೇವೆ. ಈಗ ಈತ ಬಂದುಕೊಂಡು ಅಬ್ರಾಹ್ಮನನ್ನು ಆಶೀರ್ವದಿಸಿ ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟನು ಮತ್ತು ಆತ ಆಶೀರ್ವದಿಸಿಕೊಂಡು ಹೇಳ್ತಾ ಇದ್ದಾನೆ, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದ ಅಬ್ರಾಹ್ಮನಿಗಾಗಲಿ. ನೋಡಿ, ಪರಾತ್ಪರ ದೇವರು ಯಾರು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಕೊಡಲಾಗಿದೆ. ಪರಾತ್ಪರ ದೇವರು ಅಂದರೆ, ಅಥವಾ ಎಲ್ ಎಲಿಯೋನ್ ಅಂತ ಹೇಳಿದರೆ ಸೃಷ್ಟಿಕರ್ತನಾದ ದೇವರು ಅಥವಾ ಅತ್ಯುನ್ನತನಾದ ದೇವರು. ಈ ಅತ್ಯುನ್ನತನಾದ ಮಹೋನ್ನತನಾದಂಥ ಈ ಎಲ್ ಎಲಿಯೋನ್ ದೇವರು ಸೃಷ್ಟಿಕರ್ತನಾಗಿದ್ದಾನೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ನೋಡಿ, ಸಮಸ್ತವನ್ನು ನಿರ್ಮಾಣ ಮಾಡಿದಂಥ ನಿರ್ಮಾಣಿಕನಾಗಿದ್ದಾನೆ. ಹಾಗಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ನಾವು ಅಡ್ಡಬಿದ್ದು ಅಥವಾ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ ಕೀರ್ತನೆಗಳ ಪುಸ್ತಕದಲ್ಲಿ 95ನೇ ಕೀರ್ತನೆ ಅದರ 6ನೇ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಓದೋದು ಬೇಡ. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನೋಡಿ, ಆತ ನಮ್ಮ ನಿರ್ಮಾಣಿಕನಾಗಿದ್ದಾನೆ, ಆತ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ಆತನನ್ನು ಆರಾಧನೆ ಮಾಡಲಿಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಆತ ಆರಾಧನೆ ಹೊಂದಿಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ, ಆತ ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ, ಅರ್ಹತೆ ಉಳ್ಳವನಾಗಿದ್ದಾನೆ. ಯಾಕಂದರೆ ಆತ ಪರಾತ್ಪರನು ಅಥವಾ ದಿ ಮೋಸ್ಟ್ ಹೈ ಗಾಡ್, ಎಲ್ ಎಲಿಯೋನ್ ಆಗಿರುವಂಥ ದೇವರಾಗಿದ್ದಾನೆ, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಮತ್ತು ಇಲ್ಲಿ ನಾವು ನೋಡ್ತೇವೆ, ಆತ ನಮ್ಮ ಸೃಷ್ಟಿಕರ್ತನು ಮಾತ್ರವಲ್ಲ, ಆತ ಸಮಸ್ತವನ್ನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾನೆ. ಈಗ 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 14:20 ನಾವು ನೋಡ್ತೇವೆ. ಓದಿಕೊಳ್ಳಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಹ್ಮನು
ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಈಗ ನೋಡ್ತೇವೆ, ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಈಗ ನೋಡಿ, ಅಬ್ರಾಮನಿಗೆ ಮೆಲ್ಕಿಜೆದೆಕ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮೆಲ್ಕಿಜೆದೆಕ ರಾಜನಾಗಿದ್ದ, ಜೊತೆಯಲ್ಲೇ ಆತ ದೇವರ ಯಾಜಕನಾಗಿದ್ದ. ಈಗ ನೋಡಿ, ಆತ ಆಶೀರ್ವಾದ ಮಾಡುವಾಗ ಹೇಳ್ತಾ ಇದ್ದಾನೆ, ಭೂಮಿಯಾಕಾಶಗಳನ್ನು ಸೃಷ್ಟಿ ಮಾಡಿದ ಪರಾತ್ಪರನಾದ ದೇವರು ಅಥವಾ ದಿ ಮೋಸ್ಟ್ ಹೈ ಗಾಡ್ ನಿನ್ನನ್ನು ಆಶೀರ್ವಾದ ಮಾಡಲಿ. ಈಗ ಎರಡನೇದಾಗಿ, ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ. ಹಾಗಾದರೆ ಪರಾತ್ಪರನಾದಂಥ ದೇವರ ಅಥವಾ ಎಲ್ ಎಲಿಯೋನ್ ದೇವರು ಮಾಡುವಂಥ ಇನ್ನೊಂದು ಕಾರ್ಯ ಅಂದರೆ ಶತ್ರುಗಳನ್ನು ಅಧೀನ ಮಾಡಿಕೊಡುವ ಆತನು. ಯಾರು ನಿಜವಾದ ಶತ್ರು? ನಮಗೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳನ್ನು ಪೂರ್ತಿ ಓದ್ತಾ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವಂಥವರಲ್ಲ, ಮನುಷ್ಯರು ನಮ್ಮ ಶತ್ರುಗಳು ಅಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ. ನೋಡಿ, ನಿಜವಾದ ಶತ್ರುವನ್ನು ಪ್ರೀತಿಸಲಿಕ್ಕೆ ಆಗಲ್ಲ. ಹಾಗಾದರೆ ನಿಜವಾದ ಶತ್ರು ಯಾರು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಮನುಷ್ಯ ಎಂದಿಗೂ ಕೂಡ ಮನುಷ್ಯನ ಶತ್ರು ಅಲ್ಲ. ಯಾವ ಮನುಷ್ಯನನ್ನು ಕೂಡ ಒಬ್ಬ ದೇವರನ್ನು ತಿಳಿದುಕೊಂಡಂಥ ವ್ಯಕ್ತಿ ದ್ವೇಷಿಸಕೂಡದು. ಅಥವಾ ನಮಗೆ ಹಿಂಸೆ ಕೊಟ್ಟವರಿಗಾಗಿ ಕೂಡ ನಾವೇನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು, ಅವ್ರನ್ನ ಪ್ರೀತಿಸಬೇಕು, ಅವರಿಗೆ ಸಹಾಯ ಮಾಡಬೇಕು, ಅವರ ಒಳಿತಿಗಾಗಿ ಬೇಡಿಕೊಳ್ಬೇಕು. ಅವರು ಕೂಡ ದೇವರ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ನೀನು ನಿನ್ನ ಶತ್ರುಗಳನ್ನು ಪ್ರೀತಿಸು ಎಂಬುದು. ಹಾಗಾದರೆ ನಮ್ಮ ನಿಜವಾದ ಶತ್ರು ಯಾರು ಎಂಬುದು ಭಾಳ ಮುಖ್ಯವಾದಂಥ ಪಾಯಿಂಟ್. ನಿಜವಾದ ಶತ್ರು ಅಂದರೆ ದೇವರಿಗೂ ದೇವರ ಮಕ್ಕಳಾಗಿರುವ ಮನುಷ್ಯರಿಗೂ ವಿರೋಧವಾಗಿ ಕಾರ್ಯ ಮಾಡುವಂಥ ದೇವರ ಮತ್ತು ಮನುಷ್ಯರ ಶತ್ರುವಾಗಿರುವಂಥ ಸೈತಾನ ಎಂಬುದಾಗಿ. ನೋಡಿ, ಸೈತಾನನೇ ನಮ್ಮ ನಿಜವಾದ ಶತ್ರುವಾಗಿದ್ದಾನೆ. ನೋಡಿ, ಪರಾತ್ಪರನಾದ ದೇವರು ಏನು ಮಾಡ್ತಾರೆ, ಮನುಷ್ಯನ ಶತ್ರುವನ್ನು ಆತ ಮನುಷ್ಯರ ಕೈಗೆ ಒಪ್ಪಿಸಿಕೊಡುವಾತನಾಗಿದ್ದಾನೆ, ಅಥವಾ ಮನುಷ್ಯರ ಶತ್ರುವನ್ನು ಆತ ಸೋಲಿಸಿದ್ದಾನೆ. ನೋಡಿ, ಯೇಸು ಶಿಲುಬೆ ಮೇಲೆ ಸೈತಾನನ್ನು ಸೋಲಿಸಿದರು. ಸೈತಾನನ ಆಯುಧ ಮರಣವಾಗಿತ್ತು. ಯಾರನ್ನು ಕೊಲ್ಬೋದಿತ್ತು? ಸೈತಾನಿಗೆ ಪಾಪಿಗಳನ್ನು ಕೊಲ್ಬೋದಾಗಿತ್ತು. ಯಾಕಂತ ಹೇಳಿದರೆ ಅವನ ಮೇಲೆ ದೇವರ ಶಿಕ್ಷೆ ಬಂದಿದ್ದರಿಂದ, ದೇವರಿಗೆ ಅವಿಧೇಯನಾಗಿ ಮರಣವನ್ನು ತನ್ನ ಮೇಲೆ ಬರಮಾಡಿಕೊಂಡಿದ್ದರಿಂದ ಆ ಒಂದು ದೇವರ ಶಿಕ್ಷೆಯನ್ನು ಇವನು ಏನು ಮಾಡ್ತಿದ್ದ ಅಂತ ಹೇಳಿದರೆ ಮನುಷ್ಯನ ಮೇಲೆ ತರ್ತಿದ್ದ. ಯಾರನ್ನು ಕೊಲ್ಬೋದಾಗಿತ್ತು? ಪಾಪಿಯನ್ನು ಕೊಲ್ಬೋದಾಗಿತ್ತು. ಆದರೆ ಯೇಸುವಲ್ಲಿ ಯಾವ ಪಾಪ ಇಲ್ಲದೆ ಈ ಲೋಕದಲ್ಲಿ ಪುರುಷನ ಸಂತತಿಯಲ್ಲದೆ ಸ್ತ್ರೀಯ ಸಂತತಿಯಾಗಿ ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟಿ ಬಂದವರು. ಸೈತಾನಿಗೆ ಯೇಸುವಿನ ವಿಷಯದಲ್ಲಿ ಕನ್ಫ್ಯೂಷನ್ ಆಯಿತು. ಸೈತಾನ ಏನು ವಿಚಾರ ಮಾಡ್ತಾನೆ, ಯೇಸುವನ್ನು ಕೊಂದ ಕೂಡಲೇ ರಕ್ಷಣೆಯ ಕಾರ್ಯಕ್ರಮ ರದ್ದಾಗಿ ಬಿಡ್ತದೆ. ಯಾವ ಮನುಷ್ಯನಿಗೆ ಕೂಡ ರಕ್ಷಣೆ ಅಥವಾ ಸಾಲ್ವೇಷನ್, ಮೋಕ್ಷ ದೊರಕುವುದಿಲ್ಲ. ಆದರೆ ಸೈತಾನನ ಆಯುಧವಾಗಿದ್ದಂಥ ಮರಣವೆಂಬಂಥ ಆಯುಧವನ್ನು ಸೈತಾನ ಯಾವ ರೀತಿ ಉಪಯೋಗಿಸಿದನೋ, ಅಥವಾ ಏನು ಸೈತಾನ ಕೈಯಲ್ಲಿ ಮರಣವೆಂಬ ಆಯುಧ ಇತ್ತೋ ಅದೇ ಆಯುಧದಿಂದ ಯೇಸು ಸ್ವಾಮಿ ಸೈತಾನ ಸೋಲಿಸಿದರು. ಅಥವಾ ಮರಣಾಧಿಕಾರಿಯಾದ ಸೈತಾನನನ್ನು ತನ್ನ ಮರಣದಿಂದಲೇ ಸೋಲಿಸಿದನು ಎಂಬುದಾಗಿ ನಮಗೆ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 14-15ರಲ್ಲಿ ನಾವು ನೋಡ್ತೇವೆ, ಸೈತಾನ ಎಲ್ಲ ಆಯುಧಗಳನ್ನು ಜಯಿಸಿ ಅದನ್ನು ಮೆರೆಸುತ್ತಾ ತೋರಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶತ್ರುವಾದ ಸೈತಾನನ್ನು ಸೋಲಿಸಿದರು, ಅವನ ಆಯುಧಗಳನ್ನು ಜಯಿಸಿದರು. ಈಗ ನಮ್ಮ ಕಾಲ ಕೆಳಗಡೆ ಹಾಕಿ ತುಳಿಯೋದಕ್ಕೆ, ಸೈತಾನ ನಮ್ಮ ಕಾಲ ಕೆಳಗಡೆ ಹಾಕಿ ತುಳಿಯೋದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಒಂದು ಪರಾತ್ಪರನಾದ ದೇವರು ಅಂದರೆ ದಿ ಮೋಸ್ಟ್ ಹೈ ಗಾಡ್ ಅಥವಾ ಎಲ್ ಎಲಿಯೋನ್ ಅಥವಾ ಅತ್ಯುನ್ನತನಾದ ಮಹೋನ್ನತನಾದಂಥ ದೇವರು. ಆತ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ಭೂಮ್ಯಾಕಾಶಗಳ ಸೃಷ್ಟಿಕರ್ತನಾಗಿದ್ದಾನೆ. ಶತ್ರುಗಳನ್ನು ನಮ್ಮ ಅಧೀನಕ್ಕೆ ಕೊಡುವಾತನಾಗಿದ್ದಾನೆ. ಸೈತಾನ ನಮ್ಮ ಕಾಲ ಕೆಳಗಡೆ ಹಾಕಿ ತುಳಿಸಿ ಬಿಡುವಾತನಾಗಿದ್ದಾನೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇನ್ನೊಂದು 2-3 ವಾಕ್ಯಗಳನ್ನು ನಾವು ಬೇಗ ಓದಿಕೊಳ್ಳುವಂಥವರಾಗಿರೋಣ. ಕೀರ್ತನೆಗಳ ಗ್ರಂಥ 57ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 57 ಅದರ 2ನೇ ವಾಕ್ಯ ಓದಿಕೊಳ್ಳೋಣ. ಪರಾತ್ಪರನಾದ ದೇವರಿಗೆ ಮೊರೆಯಿಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನಾವು ಈ ಪ್ರಕಾರ ನೋಡಿದ್ದೇವೆ, 57ರ 2ರಲ್ಲಿ ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು, ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವೆನು. ಇನ್ನು ತುಂಬ ವಿಷಯಗಳಿದ್ದಾವೆ. ಅಲ್ಲಿ ನಾವು ನೋಡ್ತೇವೆ, ಮುಖ್ಯವಾಗಿ ಮೋಸ್ಟ್ ಹೈ ಗಾಡ್ ಹತ್ರ ಅಥವಾ
ಎಲಿಯೋನ್ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಕಾರ್ಯವನ್ನು ಸಿದ್ಧಿಗೆ ತರುವನು. ಏನನ್ನಾದರೂ ಸಿದ್ಧಿಗೆ ತರ್ತಾನೆ ಎಂಬುದಾಗಿ ಅಲ್ಲ, ಆತನಿಗೆ ಏನು ಕೂಡ ಮಾಡಲಿಕ್ಕೆ ಆಗ್ತದೆ. ತನ್ನ ಚಿತ್ತದ ಪ್ರಕಾರ ಇರುವಂಥ ಪ್ರತಿಯೊಂದು ಕಾರ್ಯವನ್ನು ಆತ ಸಿದ್ಧಿಗೆ ತರುವ ಆತನಾಗಿದ್ದಾನೆ. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಬರೇ ಲಾಭಕ್ಕಾಗಿ ಅಥವಾ ನಮ್ಮ ಒಂದು ಒಳಿತಿಗಾಗಿ ಮಾತ್ರ, ಉಳಿದವರ ಕೆಡುಕಿಗಾಗಿ ನಾವು ಕೇಳಿಕೊಂಡ್ರೆ ಆತ ಸಿದ್ಧಿಗೆ ತರುವವನಲ್ಲ. ನಾವು ಅಲ್ಲಿ ಕೇಳ್ತೇವೆ, ಏನು ಮಾಡ್ತಾರೆ ಅಂತೇಳಿದರೆ ಅನೇಕರು ಮಾಟ ಮಂತ್ರಗಳಿಂದ ಬೇರೆಯವರಿಗೆ ಉಪದ್ರವ ಕೊಡುವಂಥದ್ದನ್ನು ನೋಡ್ತೇವೆ, ಕೇಳಿದ್ದೇವೆ ತುಂಬ ಕಡೆಗಳಲ್ಲಿ. ಆದರೆ ದೇವರು ಇವುಗಳಿಗೆ ಸಂಬಂಧಪಟ್ಟವನಲ್ಲ. ಆತ ಒಬ್ಬರಿಗೆ ಒಳಿತು ಮಾಡುವುದಕ್ಕಾಗಿ ಮತ್ತೊಬ್ಬರಿಗೆ ಕೆಡುಕು ಮಾಡುವವನಲ್ಲ. ಆತ ಎಲ್ಲರಿಗೆ ಒಳ್ಳೆಯದನ್ನು ಮಾಡುವಾತನಾಗಿದ್ದಾನೆ. ತನ್ನ ಬಳಿ ಪ್ರಾರ್ಥನೆ ಮಾಡುವವರಿಗೂ ಮಾಡದವರಿಗೂ ಆತ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾದರೆ ಪ್ರಾರ್ಥನೆ ಮಾಡುವವರಿಗೆ ತನ್ನ ಚಿತ್ತದ ಪ್ರಕಾರ ಇರುವಂಥ ಆಶೀರ್ವಾದಗಳನ್ನು ಹೆಚ್ಚಾಗಿ ಕೊಡುವಾತನಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುತ್ತೇನೆ. ಆತ ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ಆತ ಪರಲೋಕದಿಂದ ನಮಗೆ ಸಹಾಯ ಮಾಡ್ತಾನೆ. ನಮ್ಮನ್ನು ನಿಂದಿಸುವಂಥವರ ಬಾಯಿಯಿಂದ ನಮ್ಮನ್ನು ತಪ್ಪಿಸ್ತಾನೆ, ಬಾಯಿ ಮಾತಿನಿಂದ ನಮ್ಮನ್ನು ತಪ್ಪಿಸ್ತಾನೆ. ಆತ ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ, ತಪ್ಪಿಸುವಾತನಾಗಿದ್ದಾನೆ, ಕಾಪಾಡುವಾತನಾಗಿದ್ದಾನೆ, ಕಾರ್ಯವನ್ನು ಸಿದ್ಧಿಗೆ ತರುವಂಥ ದೇವರಾಗಿದ್ದಾನೆ. ಪರಾತ್ಪರನಾದ ದೇವರು, ದಿ ಮೋಸ್ಟ್ ಹೈ ಗಾಡ್. ಆತನ ಬಳಿ ನಾವು ಪ್ರಾರ್ಥನೆ ಮಾಡುವುದಾದರೆ, ಅತ್ಯುನ್ನತನಾದಂಥ ದೇವರಾಗಿರುವ ಆತನ ಬಳಿ ನಾವು ಪ್ರಾರ್ಥನೆ ಮಾಡುವುದಾದರೆ ಆಗದಂಥ ಯಾವ ಕಾರ್ಯವೂ ಇಲ್ಲ. ನಾವು ನೆನೆಸ್ಬೋದು, ಇಲ್ಲ ಈ ರೋಗದಲ್ಲಿ ನಾನು ಸತ್ತೇ ಹೋಗ್ತೇನೆ, ಈ ಒಂದು ಸಾಲದ ಹೊರೆಯಿಂದ ನಾನು ಹಾಳಾಗಿ ಹೋಗ್ತೇನೆ, ನನ್ನ ಕುಟುಂಬ ಯಾವತ್ತೂ ಸರಿಯಾಗಲ್ಲ. ನಿಜವಾಗಿ ಆತ ನಾನು ಹುಡುಕೋದಾದರೆ ದಿ ಮೋಸ್ಟ್ ಹೈ ಗಾಡ್, ಎಲಿಯನ್ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆ, ಅತ್ಯುನ್ನತನಾದಂಥ ದೇವರಾಗಿದ್ದಾನೆ, ಎಲ್ಲ ಉನ್ನತರಿಗಿಂತ ಮೇಲೆ ಇರುವ ಆತನಾಗಿದ್ದಾನೆ. ನೋಡಿ, ರಾಜರ ಹೃದಯವನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ರಾಜರುಗಳ ಮೇಲೆ ಅಧಿಕಾರಗಳಂತ ಹೌದು ಚಕ್ರವರ್ತಿಗಳ ಹೃದಯವನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ಪ್ರೆಸಿಡೆಂಟ್ಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ಪ್ರಧಾನಮಂತ್ರಿಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ಎಷ್ಟು ದುಷ್ಟ ಹೃದಯ ಇರುವಂಥ ವ್ಯಕ್ತಿಯಾಗಿದ್ದರೂ ಕೂಡ ಅವ್ರನ್ನ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಎಲಿಯನ್ ದೇವರಿಗೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯದಲ್ಲಿ ತೋರಿಸಿಕೊಡ್ತಾ ಇದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸೌಲ ಬಹಳ ಕಠಿಣ ಮನುಷ್ಯನಾಗಿದ್ದ, ದೇವ ಜನರನ್ನು ಹಿಂಸಿಸುವಂಥ ಮನುಷ್ಯನಾಗಿದ್ದ. ಆದರೆ ಎಲಿಯನ್ ದೇವರು ಏನು ಮಾಡ್ತಾರೆ ಅಂತೇಳಿದರೆ, ಆತನನ್ನು ಸ್ಪರ್ಶಿಸಿದರು, ಆತನನ್ನು ಸಂಧಿಸಿದರು, ಆತನನ್ನು ಪರಿವರ್ತನೆ ಮಾಡಿದರು. ದೇವರನ್ನ ಮೆಚ್ಚುವಂಥ, ದೇವರನ್ನ ಪ್ರೀತಿಸುವಂಥ, ದೇವರ ಸೇವೆಯನ್ನು ಮಾಡುವಂಥ, ದೇವರು ಮೆಚ್ಚತಕ್ಕಂಥ ರೀತಿಯಲ್ಲಿ ದೇವರನ್ನ ಮಹಿಮೆ ಪಡಿಸುವಂಥ, ದೇವ ಜನರಿಗೆ, ದೇವರ ಸಭೆಗೆ ಉಪಕಾರಿಯಾದಂಥ ಮನುಷ್ಯನಾಗಿ ಈ ಪೌಲನನ್ನು ದೇವರು ಮಾರ್ಪಡಿಸ್ತಾರೆ, ಅಥವಾ ಸೌಲನನ್ನು ಮಾರ್ಪಡಿಸ್ತಾರೆ. ನಂತರ ಆತನಿಗೆ 2 ಹೆಸರು ಇತ್ತು. ಒಂದು ಸೌಲ ಅನ್ನುವಂಥದ್ದು ಹೀಬ್ರೂ ನೇಮ್, ಅದನ್ನೇ ಆತ ಗ್ರೀಕ್ ಭಾಷೆಯಲ್ಲಿ ಪೌಲ ಎಂಬುದಾಗಿ ಆತನಿಗೆ ಮತ್ತೊಂದು ಹೆಸರಿತ್ತು. ನಂತರ ಆತ ಕರ್ತನನ್ನು ಹಿಂಬಾಲಿಸಿದ ನಂತರ ಆತನ ಹೀಬ್ರೂ ಹೆಸರು ಅಥವಾ ಇಬ್ರಿಯ ಭಾಷೆಯ ಹೆಸರು ಅದು ಹೆಚ್ಚು ಬಳಕೆಗೆ ಬರಲಿಲ್ಲ. ಯಾಕಂದರೆ ಆತ ಹೆಚ್ಚು ಸೇವೆಯನ್ನು ಅನ್ಯ ಜನರ ಮಧ್ಯದಲ್ಲಿ ಮಾಡಿದ್ದರಿಂದ ಪೌಲ ಎಂಬ ಹೆಸರಲ್ಲಿ ಆತ ಪ್ರಸಿದ್ಧನಾಗ್ತಾನೆ. ನೋಡಿ, ನಮ್ಮ ದೇವರು ಎಲ್ಲಕ್ಕಿಂತಲೂ ಮೇಲೆ ಇರುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ ನಮಗಿನ್ನೂ ಕೂಡ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 78ನೇ ಕೀರ್ತನೆ 35ನೇ ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ನಮ್ಮ ಶರಣನು, ಪರಾತ್ಪರನು, ತಮ್ಮ ವಿಮೋಚಕನೂ ಆಗಿದ್ದಾನೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳುವರು. ಈಗ ನೋಡಿ, ನಮ್ಮ ದೇವರು ಯಾರಾಗಿದ್ದಾರೆ? ತಮ್ಮ ಶರಣನು, ದೇವರು ತಮ್ಮ ಶರಣನು, ಪರಾತ್ಪರನು, ತಮ್ಮ ವಿಮೋಚಕನೂ ಆಗಿದ್ದಾನೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳುವರು. ಇಲ್ಲಿ ದೇವರು ಪರಾತ್ಪರನಾಗಿದ್ದಾನೆ ಮತ್ತು ವಿಮೋಚಕನಾಗಿದ್ದಾನೆ. ಅದು ನಮ್ಮ ಪಾಯಿಂಟ್. ಅತ್ಯುನ್ನತನಾದ ದೇವರು ನಮ್ಮನ್ನು ವಿಮೋಚಿಸುವ ಆತನಾಗಿದ್ದಾನೆ. ನೋಡಿ, ಇದು ಯೇಸು ಕ್ರಿಸ್ತನಲ್ಲಿ ನಡೆಯುವಂಥ ಕಾರ್ಯ. ಪಾಪದಿಂದ, ಶಾಪದಿಂದ ಅಥವಾ ಸೈತಾನ್ನ ಕಾರ್ಯದಿಂದ, ಸೈತಾನ್ನ ಬಂಧನದಿಂದ ನಮ್ಮನ್ನು ವಿಮೋಚಿಸುವ ಆತನಾಗಿದ್ದಾನೆ. ನೋಡಿ, ಅತ್ಯುನ್ನತನಾದ ದೇವರಿಗೆ ಹೊರತು ಯಾರಿಗೆ ಕೂಡ ಪಾಪ, ಶಾಪ ಅಥವಾ ಸೈತಾನ್ನ ಕೈಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಆಗಲ್ಲ. ಆತ ಒಬ್ಬನಿಗೆ ಮಾತ್ರ ಸಾಧ್ಯವಾಗ್ತದೆ. ನೋಡಿ, ಯಾವ ಮನುಷ್ಯನಿಗಾಗಲಿ ಸಿದ್ಧಾಂತಗಳಿಗಾಗಲಿ ಯಾವುದಕ್ಕೂ ಸಾಧ್ಯವಾಗಲ್ಲ. ದೇವರೊಬ್ಬನಿಗೆ ಮಾತ್ರ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಸಾಲ್ವೇಷನ್ ಅಥವಾ ಮೋಕ್ಷ ಅಥವಾ ಮುಕ್ತಿ. ಯಾವುದರಿಂದ ಮುಕ್ತಿ? ಸೈತಾನ್ನಿಂದ, ಪಾಪದಿಂದ, ಶಾಪದಿಂದ ಮುಕ್ತಿ ಅಥವಾ ಸಾಲ್ವೇಷನ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅರ್ಥವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ನಮಗೆ ಆಡು ಭಾಷೆಯಾಗಿರುವಂಥ ಈಗಿನ ಏನಂತ ಹೇಳ್ಬೋದು, ಆಧುನಿಕ ಆಡು ಭಾಷೆಯಲ್ಲಿ ರಕ್ಷಣೆ ಎಂಬುದಾಗಿ, ಪ್ರಾಚೀನ ಭಾಷೆಯಲ್ಲಿ ಅಥವಾ ಹಳೆಯ ಕಾಲದ ಭಾಷೆಗಳಲ್ಲಿ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಮುಕ್ತಿ ಅಂತಲೇ ಹೇಳ್ತಾಯಿದ್ರು.
ಮೋಕ್ಷ ಎಂಬುದಾಗಿ ಹೇಳ್ತಾ ಇದ್ರು. ನಮ್ಮ ಭಾಷೆಯಲ್ಲಿ ನೋಡಿ ಮುಕ್ತಿ ಮೋಕ್ಷ ಇದೆಲ್ಲ ಸಂಸ್ಕೃತ ರಿಲೇಟೆಡ್ ಆದಂಥ ಭಾಷೆಗಳು ಅಥವಾ ಶಬ್ದಗಳು. ಆದರೆ ಅದನ್ನು ನಮ್ಮ ಒಂದು ಆಧುನಿಕ ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ಅದನ್ನು ರಕ್ಷಣೆ ಎಂಬುದಾಗಿ ಭಾಷಾಂತರ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಸಾಲ್ವೇಷನ್, ಸಂಸ್ಕೃತ ಭಾಷೆಯಲ್ಲಿ ಹೇಳೋದಾದರೆ ಮೋಕ್ಷ ಅಥವಾ ಮುಕ್ತಿ ಎಂಬುದಾಗಿ. ಅದನ್ನು ಶುದ್ಧ ಕನ್ನಡದಲ್ಲಿ ಹೇಳುವಾಗ ರಕ್ಷಣೆ. ಯಾವುದರಿಂದ? ಪಾಪದಿಂದ, ಶಾಪದಿಂದ, ಸೈತನ್ನ ಕೈಯಿಂದ ರಕ್ಷಣೆ, ಅಥವಾ ನಾಶದಿಂದ, ನರಕದಿಂದ, ಶಿಕ್ಷೆಯಿಂದ ರಕ್ಷಣೆ. ನಮ್ಮ ದೇವರು ಪರಾತ್ಪರನಾದ ದೇವರು ಅಥವಾ ದಿ ಮೋಸ್ಟ್ ಹೈ ಗಾಡ್, ಎಲ್ ಎಲಿಯೋನ್ ದೇವರು ನಮ್ಮನ್ನು ರಕ್ಷಿಸುವ ರಕ್ಷಕನಾಗಿದ್ದಾನೆ. ಇದೇ ಅದರ ಚುಟುಕಾಗಿರುವಂಥ ಒಂದು ಅರ್ಥ. ನಮ್ಮ ಎಲ್ ಎಲಿಯೋನ್ ದೇವರು ನಮ್ಮನ್ನು ರಕ್ಷಿಸುವ ರಕ್ಷಕನು ಆಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥವರಾಗಿರೋಣ. 91ನೇ ಕೀರ್ತನೆ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಮುಂದೆ ಓದ್ಕೊಳ್ಳಿ, 2ನೇ ಮತ್ತು 3ನೇ ವಾಕ್ಯ ಓದಿಕೊಳ್ಳಿ. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಪರಾತ್ಪರನು ಅಥವಾ ದಿ ಮೋಸ್ಟ್ ಹೈ ಗಾಡ್, ಉನ್ನತೋನ್ನತ ಮಹೋನ್ನತನಾದಂಥ ಎಲ್ ಎಲಿಯೋನ್ ದೇವರು ಯಾರಾಗಿದ್ದಾರೆ? ಆತನನ್ನು ಮರೆ ಹೊಕ್ಕಿರುವಂಥವನು ಏನಾಗಿರ್ತಾನೆ ಅಂದರೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೋಡಿ, ಇವತ್ತು ನಮ್ಮ ಸುತ್ತಮುತ್ತಲು ಅಥವಾ ಜಾಗತಿಕವಾಗಿ ಇರುವಂಥ ಸಮಸ್ಯೆಗಳು ಗೊತ್ತು. ಮನುಷ್ಯ ನಾವು ಕೇವಲ ಈ ಒಂದು ಕಾಲದಲ್ಲಿ ಮಾತ್ರ ಸಮಸ್ಯೆ ಇದೆ ಅಂತ ನೆನೆಸಬಾರ್ದು. ಎಲ್ಲ ಕಾಲಗಳಲ್ಲಿ ಸಮಸ್ಯೆಗಳಿದ್ದಾವೆ. ಎಲ್ಲ ಕಾಲಗಳಲ್ಲಿ ನೋಡಿ, ಈಗ ಅಂಟು ರೋಗ ಅಥವಾ ಏನು ಪ್ಯಾಂಡಮಿಕ್ ಅಂತ ಈ ಒಂದು ಸಮಸ್ಯೆಯಿಂದ, ಸಾಂಕ್ರಾಮಿಕ ರೋಗದಿಂದ ಕಷ್ಟಪಡ್ತಾ ಇದ್ದರೆ, ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾವೆ. ಯುದ್ಧ ಇರ್ಬೋದು, ಅಂಟು ರೋಗ ಇರ್ಬೋದು, ಅಥವಾ ಬೇರೆ ಸಮಸ್ಯೆಗಳು, ಸಾವಿರಗಟ್ಟಲೆ ಸಮಸ್ಯೆಗಳು. ಕೋಟ್ಯಂತರ ಜನ ಇದ್ದಾರೆ, ಕೋಟ್ಯಂತರ ಸಮಸ್ಯೆಗಳು ಇದ್ದಾವೆ. 800 ಕೋಟಿಯಷ್ಟು ಜನ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದು ಸಮಸ್ಯೆನೇ ಇರುವುದು. ಒಬ್ಬ ಮನುಷ್ಯನಿಗೆ ಒಂದೇ ಸಮಸ್ಯೆನೇ ಇರುವುದು, ಒಬ್ಬ ಮನುಷ್ಯನಿಗೆ ಸಾವಿರಗಟ್ಟಲೆ ಸಮಸ್ಯೆ. ಹಾಗಾದರೆ 800 ಕೋಟಿ ಜನರಿಗೆ ಸಾವಿರಗಟ್ಟಲೆ ಸಮಸ್ಯೆ, ಸಾವಿರಗಟ್ಟಲೆ ಕೋಟಿಗಟ್ಟಲೆ ಸಮಸ್ಯೆ. ಹಾಗಾಗಿ ನೋಡಿ, ಸಮಸ್ಯೆಗಳ ರಾಶಿಯ ಒಳಗಡೆ ಮನುಷ್ಯ ಸಿಲುಕಿಕೊಂಡಿದ್ದಾನೆ ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನಮ್ಮ ದೇವರು ನಮ್ಮನ್ನು ಬಿಡಿಸುವಂಥ ದೇವರಾಗಿದ್ದಾನೆ. ನೋಡಿ, ಆ ಪರಾತ್ಪರನ ಮೊರೆ ಹೊಕ್ಕಿರುವಂಥವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೋಡಿ, ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥವನು ದೇವರ ಬಳಿಗೆ ಬಂದು, ಓ ಸರ್ವಶಕ್ತನಾದ ದೇವರೇ ಅಥವಾ ಅತ್ಯುನ್ನತನಾದ ದೇವರೇ, ಮಹೋನ್ನತನಾದ ದೇವರೇ, ಎಲ್ ಎಲಿಯೋನ್ ದೇವರೇ, ನನ್ನ ರಕ್ಷಕನಾದ ದೇವರೇ, ನನ್ನನ್ನು ಬಿಡಿಸು, ನನಗೆ ಅಭಯ ಕೊಡು ಅಂತ ಕೇಳಿದರೆ ಆತ ಖಂಡಿತವಾಗಿ ಅಭಯ ಕೊಡುವ ಆತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ನೋಡ್ತೇವೆ, ಸಾಧಾರಣ ಮನುಷ್ಯರೇ ತನ್ನ ಅಭಯಕ್ಕೆ ಒಬ್ಬರು ಓಡಿ ಬಂದು ಅಭಯ ಕೇಳಿಕೊಂಡ್ರೆ, ಕೆಲವೊಬ್ಬರು ಇದ್ದಾರೆ, ನನ್ನ ಜೀವ ಕೊಟ್ಟಾದರೂ ನಿನಗೆ ಅಭಯ ಕೊಡ್ತೇನೆ ಅಂತ ಹೇಳೋರು ಇದ್ದಾರೆ. ನನ್ನ ಪ್ರಾಣ ಕೊಡಬೇಕಾಗಿ ಬಂದರೂ ಕೂಡ ನಾನು ನಿನಗೆ ಅಭಯ ಕೊಡ್ತೇನೆ, ನನ್ನ ಅಭಯಕ್ಕೆ ನೀನು ಬಂದಿದ್ದಿ ಅಥವಾ ನನ್ನ ಒಂದು ಆಶ್ರಯಕ್ಕೆ ನೀನು ಬಂದಿದ್ದಿ, ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳು ಮನುಷ್ಯರೇ ಇರುವಾಗ, ನಮ್ಮ ದೇವರು ತನ್ನನ್ನು ಆಶ್ರಯಿಸಿಕೊಂಡವರಿಗೆ ಎಷ್ಟು ದೊಡ್ಡ ಅಭಯ ಸ್ಥಾನವಾಗಿದ್ದಾನೆ ಅಥವಾ ಆಶ್ರಯವಾಗಿದ್ದಾನೆ ಅಥವಾ ಅಭಯವನ್ನು ಕೊಡುವಂಥವನಾಗಿದ್ದಾನೆ. ನೋಡಿ, ಮನುಷ್ಯರೇ ಕೊಡುವಂಥವ್ರು ಇದ್ದಾರೆ. ನೋಡಿ, ಅನೇಕ ದೇಶಗಳಲ್ಲಿ ಸಮಸ್ಯೆಗಳಿರುವಂಥ ದೇಶಗಳಿಂದ ಜನ ಓಡಿ ಹೋಗ್ತಾರೆ. ಅಸಿಲಿಮ್ ಅಥವಾ ಏನು ಅಂತ ಹೇಳಿದರೆ ರಾಜಕೀಯ ಆಶ್ರಯ ಪಡೆದುಕೊಳ್ಳಲಿಕ್ಕಾಗಿ ನಿರಾಶ್ರಿತರಾಗಿ ಬೇರೆ ದೇಶಗಳಿಗೆ ಓಡಿ ಹೋಗ್ತಾರೆ. ಕೆಲವು ದೇಶಗಳು ತಗೊಳ್ಳಲ್ಲ. ಲೋಕದಲ್ಲಿ ಅನೇಕ ದೇಶಗಳಲ್ಲಿ ಬೇರೆ ದೇಶಗಳಿಂದ ರಾಜಕೀಯ ಆಶ್ರಯ ಅಥವಾ ಬೇರೆ ಬೇರೆ ಆಶ್ರಯ ಹುಡುಕಿ ಬರುವಂಥವರಿಗೆ ತಗೊಳ್ಳಲ್ಲ, ಗುಂಡಾಕಿ ಸಾಯಿಸುವ ದೇಶಗಳು ಇದ್ದಾವೆ. ಆದರೆ ಅನೇಕ ದೇಶಗಳವರು ತಗೊಳ್ತಾರೆ. ಈ ಕಾಲದಲ್ಲಿ ಕೂಡ ಏನೋ ಇರುವಂಥ ದೇಶದಲ್ಲಿ ಕಷ್ಟದಲ್ಲಿ ಇದ್ದಂಥವರು ಬಂದಿದ್ದಾರೆ, ಅವರಿಗೆ ಆಶ್ರಯ ಕೊಡೋಣ ಅಂತ ಕೊಡ್ತಾರೆ. ನೋಡಿ, ಕೆಟ್ಟವರಾಗಿರೋ ಮನುಷ್ಯರೇ ಮತ್ತೊಬ್ಬರಿಗೆ ಆಶ್ರಯ ಕೊಡಲಿಕ್ಕೆ ಆಗುವುದಾದರೆ ಒಳ್ಳೆಯವನಾದ ದೇವರು ತನ್ನನ್ನು ಹುಡುಕುವವರಿಗೆ ಎಷ್ಟು ಆಶ್ರಯ ಕೊಡ್ತಾನೆ. ಅದೇ ವಾಕ್ಯ ಹೇಳುತ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈಗ 3ನೇ ವಾಕ್ಯ ಭಾಳ ಇಂಪಾರ್ಟೆಂಟು, ಅದನ್ನು ಓದಿಕೊಂಡು ಮುಗಿಸಿಬಿಡೋಣ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಬೇಟೆಯಾಡುವಂಥ ಸಮಸ್ಯೆಗಳಿಂದ, ಬೇಟೆಗಾರನ ಬಲೆಯಿಂದ, ಸೈತಾನ ಬಲೆಯಿಂದ ಅಥವಾ ಬೇಟೆಯಾಡುವಂಥ ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಆತ ಶಕ್ತಿಯುಳ್ಳಂಥವನಾಗಿದ್ದಾನೆ. ಮತ್ತು ಮರಣಕರವಾದ ವ್ಯಾಧಿಯಿಂದ ಆತ ಬಿಡಿಸುವಂಥ ದೇವರಾಗಿದ್ದಾನೆ. ನೋಡಿ, ಪರಾತ್ಪರನಾದ ದೇವರು, ಎಲ್ ಎಲಿಯೋನ್ ದೇವರು ಅಥವಾ ಅತ್ಯುನ್ನತನಾದ ದೇವರು, ದಿ ಮೋಸ್ಟ್ ಹೈ ಗಾಡ್ ಏನು ಮಾಡ್ತಾರೆ? ನಮ್ಮನ್ನು ಮರಣಕರವಾದ ವ್ಯಾಧಿಯಿಂದ ಬಿಡಿಸಲಿಕ್ಕೆ ಶಕ್ತಿಯುಳ್ಳಂಥವರಾಗಿದ್ದಾರೆ. ನೋಡಿ, ಅವರೇ ಭೂಮಿಯಲ್ಲಿ ಮನುಷ್ಯರಾಗಿ ಬಂದಾಗ ನೋಡಿ, ತನ್ನ ಬಳಿಗೆ ಬಂದಂಥ ಎಲ್ಲರನ್ನ ಬಿಡಿಸಿದರು. ಯಾರೂ ಕೂಡ ಬರೀಗಾಯಿಲಾಗಿ ಹೋಗಲಿಲ್ಲ.
ಯಾವ ಮಾರಕವಾದ ಕಾಯಿಲೆ ಇದ್ದಿರ್ಬೋದು, ಎಷ್ಟೇ ಮಾರಕವಾದ ಕಾಯಿಲೆಯಾಗಿದ್ದಿರ್ಬೋದು, ಎಲ್ಲರೂ ಕೈ ಬಿಟ್ಟಂಥ ಕಾಯಿಲೆಯಾಗಿದ್ದಿರ್ಬೋದು, ಎಲ್ಲರೂ ತಳ್ಳಿಬಿಟ್ಟಂಥವರಾಗಿದ್ದಿರ್ಬೋದು, ಅಥವಾ ಇನ್ನು ಕೋಟ್ಯಂತರ ಲಕ್ಷಾಂತರ ಕೋಟ್ಯಂತರ ಎಲ್ಲ ಹಣ ಖರ್ಚು ಮಾಡಿದರೆ ಒಂದು ವೇಳೆ ಉಳಿದ್ರೆ ಉಳಿಬೋದು. ನಾವು ನೋಡ್ತೇವೆ ಮಧ್ಯದಲ್ಲಿ ನಮ್ಮ ದೇಶದ ಅನೇಕ VIP ಗಳು ಭಾಳ ಸೀರಿಯಸ್ ಆದಾಗ ಸಿಂಗಾಪುರ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಅಮೇರಿಕದ ಆಸ್ಪತ್ರೆಗೆ ಹೋಗ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರೆ ಕೆಲವೊಬ್ಬರಿಗೆ 2 ಕೋಟಿ 3 ಕೋಟಿ ಬಿಲ್ ಬಂದ ಬಗ್ಗೆ ನಾನು ಕೇಳಿದ್ದೇನೆ. ಮತ್ತು ಅಂಥವ್ರನ್ನ ಬೇರೆ ಬೇರೆ ಹೊರ ದೇಶಗಳೆಲ್ಲ ಕರ್ಕೊಂಡು ಹೋದರೆ ಎಷ್ಟು ಬಿಲ್ ಬರ್ಬೋದು? ಕೋಟಿಗಟ್ಟಲೆ ಆಗ್ಬೋದು. ಉಳಿದಿದ್ದಾರೆ ಕೆಲವೊಬ್ಬರು ಆ ರೀತಿ ಕೋಟಿಗಟ್ಟಲೆ ಖರ್ಚು ಮಾಡಿ ಉಳಿದವರು ಇದ್ದಾರೆ. ಆದರೆ ಎಷ್ಟು ಖರ್ಚು ಮಾಡಿದರೂ ಕೂಡ ಉಳಿಯೋದವರು ಇದ್ದಾರೆ. ಆದರೆ ನಮ್ಮ ದೇವರ ಬಗ್ಗೆ ದೇವರ ವಾಕ್ಯ ಹೇಳ್ತದೆ, ಆತ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಮನ್ನು ತಪ್ಪಿಸುವಾತನಾಗಿದ್ದಾನೆ. ಆತನೇ ಪರಾತ್ಪರನಾದ ದೇವರು, ಆತನೇ ದಿ ಮೋಸ್ಟ್ ಹೈ ಗಾಡ್, ಆತನೇ ಎಲ್ ಎಲಿಯೋನ್ ದೇವರು. ಆತ ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ, ನಮಗೋಸ್ಕರ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಆತ ನಮ್ಮ ರಕ್ಷಕನಾಗಿದ್ದಾನೆ, ನಮಗೋಸ್ಕರ ಎಲ್ಲವನ್ನು ಮಾಡಿಕೊಡಲಿಕ್ಕೆ ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ದೇವರು ಎಲ್ ಎಲಿಯೋನ್, ಆತನಲ್ಲಿ ನಾವು ನಂಬಿಕೆ ಇಟ್ಟುಕೊಂಡು ಧೈರ್ಯವಾಗಿ ನಮಗೆ ಮುಂದಕ್ಕೆ ಹೋಗ್ಬೋದು. ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಖಂಡಿತವಾಗಿ ಅಷ್ಟೇ ಒಂದು ಉತ್ತಮವಾಗಿ ಒಂದು ಎಲಿಯೋನ ಬಗ್ಗೆ ಮಾಹಿತಿ. ಯಾಕೆ ನಾವು ಆಗ ತಾನೇ ಹೇಳಿದೆ, ನಾವು ಹಾಡ್ತೇವೆ ಎಲಿಯೋನ ದೇವರ ನಿಮಗೆ ಆರಾಧನೆ, ನಿಮ್ಮ ಸ್ತೋತ್ರ ಎಂಬುದಾಗಿ. ಆದರೆ ಅದರ ನಿಜವಾದ ಅರ್ಥ ನಮ್ಗೆ ಗೊತ್ತಿರೋದು ಪರಾತ್ಪರ ಎಂಬುದಾಗಿ ಹೇಳ್ತೇವೆ. ಅದರ ಕೂಡ ನೀವು ಹೇಳಿದ ಹಾಗೆ ಅದರ ನಿಜವಾದ ಅರ್ಥ ನಮ್ಗೆ ಗೊತ್ತಿಲ್ಲ. ಮಹೋನ್ನತನು, ಉನ್ನತನು ಅಥವಾ ಎಲ್ಲದಕ್ಕಿಂತಲೂ ಮೇಲಾಗಿರುವಂಥ ನಿಮ್ಮದಾಗಿ. ಖಂಡಿತವಾಗಿ ಅಷ್ಟೇ ನೀವು ಒಂದು ಉತ್ತಮ ರೀತಿ ನಮಗೆ ತಿಳಿಸಿಕೊಟ್ಟದಾಗಿ ನಿಮಗೆ ಧನ್ಯವಾದ ತಿಳಿಸ್ತೇನೆ. ಪ್ರಿಯ ವೀಕ್ಷಕರೇ, ಆ ಎಲಿಯೋನ್ ಆತ ಮಹೋನ್ನತನ ದೇವರಾಗಿದ್ದಾನೆ. ಆತನು ಆ ಮಹೋನ್ನತನ ದೇವರು ನಮ್ಮ ಮಧ್ಯೆಯಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ನಾವು ಆತನನ್ನು ಆರಾಧನೆ ಮಾಡುವ ಸಮಯದಲ್ಲಿ, ಆತನ ಮೇಲೆ ನಂಬಿಕೆ ಇಟ್ಟು ನಾವು ಆತನ ಸ್ತುತಿಸುವ ಸಮಯದಲ್ಲಿ ನಮ್ಮ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಎಲ್ಲದಕ್ಕೂ ಆತನು ಶಕ್ತನಾದ ದೇವರಾಗಿದ್ದಾನೆ, ಉನ್ನತನಾದ ದೇವರಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡಿರಿ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದಕ್ಕೆ ನೆನೆಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ತಿರುಗೊಂದಾವತಿ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.